ಪ್ರತಿ ವರ್ಷದಂತೆ ಈ ವರ್ಷವೂ ಗುಡಿಬಂಡೆ ಪಟ್ಟಣದಲ್ಲಿ 3 ದಿನಗಳ ಕಾಲ ನಡೆದ ಸಪ್ಪಲಮ್ಮ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ರಾತ್ರಿ ಹಸಿ ಕರಗ, ಮಂಗಳವಾರ ಮಧ್ಯಾಹ್ನ ತಂಬಿಟ್ಟು ದೀಪೋತ್ಸವ ಹಾಗೂ ಬುಧವಾರ ಹೂವಿನ ಕರಗ ಅದ್ದೂರಿಯಾಗಿ ನಡೆಯಿತು. ಕರಗ ಮಹೋತ್ಸವದ ವೇಳೆ ಕರಗ ನರ್ತನ, ವಾದ್ಯಗೋಷ್ಠಿ, ಗಾರುಡಿಗೊಂಬೆ, ಕೀಲು ಕುದುರೆ, ಕರಗದ ಸಡಗರ ಸಂಭ್ರಮಕ್ಕೆ ಪಟ್ಟಣದಲ್ಲಿ ನಡೆದ ಕರಗ ಮಹೋತ್ಸವಕ್ಕೆ ಹರಿದು ಬಂದ ಜನಸಾಗರ ಸಾಕ್ಷಿಯಾಯಿತು. ಜಾಲಾರಿ ಸಪ್ಪಲಮ್ಮ ದೇವಿಯ ಕರಗವನ್ನು ಆಂಧ್ರ ಪ್ರದೇಶದ ರಾಮಕುಪ್ಪಂನ ಬಾಲಾಜಿ ಅವರು ಸೊಪ್ಪಿನಪೇಟೆಯ ಜಾಲಾರಿ ಸಪ್ಪಲಮ್ಮ ದೇವಿಯ ದೇವಾಲಯದಿಂದ ಮಂಗಳವಾರ ರಾತ್ರಿ ಸುಮಾರು ರಾತ್ರಿ 11 ಗಂಟೆಗೆ ಹೂವಿನ ಕರಗವನ್ನು ಹೊತ್ತು ಹೊರಬಂದು ಇಡೀ ರಾತ್ರಿ ಪಟ್ಟಣದ 11 ವಾರ್ಡ್ಗಳನ್ನು ಮತ್ತು ಹಳೆ ಗುಡಿಬಂಡೆ, ನಿಚ್ಚನ ಬಂಡಹಳ್ಳಿ ಗ್ರಾಮಗಳ ಸುತ್ತಿದ್ರು. ಪ್ರತಿ ಕಡೆಯೂ ಆಯಾಸವಿಲ್ಲದೆ ನಗುಮುಖದಲ್ಲಿ ಉತ್ಸಾಹದಿಂದ ನೃತ್ಯಗಳನ್ನು ಮಾಡಿ ಜನರನ್ನ ಮಂತ್ರಮಗ್ಧರನ್ನಾಗಿಸಿ ಭಕ್ತಿ ಭಾವನೆಯಲ್ಲಿ ಮಿಂದೇಳಿಸುವಂತೆ ಮಾಡಿದ್ರು. ಬುಧವಾರ ರಾತ್ರಿ ಸಪ್ಪಲಮ್ಮ ದೇವಾಲಯದಿಂದ ಹೊರಬಂದ ಕರಗ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ದೇವಾಲಯದ ಮುಂಭಾಗದಲ್ಲಿ ಹಾಗೂ ವಿವಿಧ ವೃತ್ತಗಳಲ್ಲಿ ನಾಗಿಣಿ ನೃತ್ಯ ಸೇರಿದಂತೆ ಹಲವು ನೃತ್ಯಗಳನ್ನು ಅನೇಕ ಭಂಗಿಗಳಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶಿಸಿ ನೆರೆದಿದ್ದ ನೂರಾರು ಭಕ್ತರ ಕೇಕೆ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡರು. ಮುಖ್ಯವಾಗಿ ವಾದ್ಯಗೋಷ್ಠಿ ಹಾಗೂ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ ಅವರು ಮನೆಯ ಬಳಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಕರಗ ಹೊತ್ತು ಪ್ರದರ್ಶಿಸಿದ ನೃತ್ಯ ನೋಡುಗರ ಎದೆ ಬಡಿತವನ್ನು ಏಕಾಏಕಿ ಹೆಚ್ಚಿಸುವಂತಿತ್ತು. ತಲೆ ಮೇಲೆತ್ತಿ ದೇಹವನ್ನು ಮಲಗಿಸಿ ನಾಗಿಣಿ ನೃತ್ಯ ಕರಗವನ್ನು ಹಿಂದೆ ಮುಂದೆ ಮಾಡುವುದು ಹಾಗೂ ಮೊಣಕಾಲಿನಲ್ಲಿ ನೃತ್ಯವನ್ನು ಪ್ರದರ್ಶಿಸಿ ಗುಡಿಬಂಡೆ ಜನತೆಯ ಮನ ಗೆದ್ದರಲ್ಲದೆ ಎಲ್ಲರೊಂದಿಗೆ ಸೈನಿಸಿಕೊಂಡರು. ಈ ಸಂದರ್ಭದಲ್ಲಿ ಜಾಲಾರಿ ಸಪ್ಪಲಮ್ಮ ದೇವಾಲಯದ ಪೂಜಾರಿ ರಾಮಂಜಿ ಹಾಗೂ ಕರಗ ಮಹೋತ್ಸವದ ಸದಸ್ಯರು ಭಾಗವಹಿಸಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.